ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತವನ್ನು ಕೋರುತ್ತಾ ಈ ದಿನ ಹಿರಿಯ ಮಾಗಿದ ಅರಿವಿನ ಹಿರಿಯ ದಂಪತಿಗಳಾದಂತಹ ಶ್ರೀಯುತ ಟಿ ತಿಮ್ಮಯ್ಯ ಹಾಗೂ ಬಿ ಈಶ್ವರಮ್ಮನವರ 48ನೇ ವೈವಾಹಿಕ ಜೀವನದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಫೇಸ್ಬುಕ್ ಲೈವ್ ವೀಕ್ಷಿಸುತ್ತಿರುವ ಹಾಗೂ ಎಲ್ಲ ಸನ್ಮಿತ್ರರಿಗೂ ಬಂಧು ಬಾಂಧವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಪ್ರಪ್ರಥಮ ಗೀತೆಯಾಗಿ ಶ್ರೇಷ್ಠ ಶ್ರೇಯರವರಿಂದ ಒಂದು ಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ. ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಭಕ್ತಿ ಗೀತೆಯನ್ನು ಹಾಡುವುದರ ಮೂಲಕ ಶುಭ ಕೋರಿದ ಶ್ರೇಷ್ಠಾಶ್ರಯರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನ ಶ್ರೀಯುತ ಟಿ ತಿಮ್ಮಯ್ಯ ಹಾಗೂ ಈಶ್ವರಮ್ಮ ದಂಪತಿಗಳ 48ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಸರ್ವರಿಗೂ ಸುಸ್ವಾಗತವನ್ನು ಕೋರುತ್ತಾ ಶ್ರೀಯುತ ಟಿ ತಿಮ್ಮಯ್ಯನವರು 80 ವಸಂತಗಳನ್ನು ಕಳೆದಿರುವ ಮಾಗಿದ ಈ ಉತ್ಸಾಹಿ ತರುಣರಾಗಿ ಹೊಸ ವಸ್ತ್ರಗಳನ್ನೇ ಮಿರಿಮಿರಿನೆ ಮಿಂಚುತ್ತಿದ್ದಾರೆ. ಹಾಗೆ ಶ್ರೀಮತಿ ಈಶ್ವರಮ್ಮನವರು ಸಹ 68ನೇ ವರ್ಷವನ್ನು ದಾಟುವುದರ ಮೂಲಕ ಸಹ ಹುಡುಗಿಯಂತೆ ನಾಚಿ ನೀರಾಗುತ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಇವರಿಬ್ಬರಿಗೂ ನಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ಅವರ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ನುಡಿ ಹಾಗೂ ತಮಗೆ ಪರಿಚಯ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವಾದ್ರೂ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಯುತ ಟಿ ತಿಮ್ಮಯ್ಯನವರ ಜನ್ಮ ಊರಾದಂತಹ ಸಿರಾ ತಾಲೂಕಿನ ಯಲದಬಾಗಿ ಅಂತ ಒಂದು ಕುಗ್ರಾಮ. ತುಂಬಾ ಬಡತನದ ಕೌಟುಂಬಿಕ ವರ್ಗದಲ್ಲಿ ಬೆಳೆದಂತಹ ಶ್ರೀಯುತ ಟಿ ತಿಮ್ಮಯ್ಯನವರು ತಮ್ಮ ದಂಪತಿಗಳಿಗೆ 4ನೇ ಮಗನಾಗಿ ಜನಿಸಿರುತ್ತಾರೆ. ಹಾಗೂ ಬಡ ಕುಂಬಾರನ ಮನೆಯಲ್ಲಿ ಬೆಳೆದಂತಹ ಶ್ರೀಯುತರು ಅತ್ಯಂತ ಕಠಿಣ ಬಡತನದ ಬೇಗೆಯಲ್ಲಿ ಬೆಂದರೂ ಸಹ ಒಂದು ಉನ್ನತವಾದ ಒಂದು ಶಿಕ್ಷಣವನ್ನು ವಿದ್ಯಾಭ್ಯಾಸವನ್ನು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಪಡೆದು ಇಂಜಿನಿಯರಿಂಗ್ ವೃತ್ತಿಯನ್ನು ಆರಿಸಿಕೊಂಡು ತಾನು ಬೆಳೆದು ಬೇರೆಯವರಿಗೂ ಸಹ ಬೆಳಕನ್ನು ತೋರುವಂತಹ ಪ್ರಬುದ್ಧವಾಗಿ ಬೆಳೆದಂತ ಅವರು ಹಾಕಿಕೊಟ್ಟ ದಾರದೀಪದಲ್ಲಿ ನಮ್ಮ ಕುಟುಂಬದ ಹಲವರು ಸಹ ಇಂದು ಉನ್ನತ ಮಾರ್ಗದಲ್ಲಿ ನಡೆದು ಅವರನ್ನು ಇಂದಿಗೂ ಸಹ ನೆನೆಸ್ಕೊಳ್ತಾ ಇರ್ತದಂಥದ್ದು. ತಾನು ಬೆಳೆದು ಇತರರಿಗೂ ಮಾದರಿಯಾಗುವಂತಹ ಭಾವನೆ ಎಲ್ಲರಲ್ಲೂ ಬೆಳೆತಿರುವಂತಹ ಆ ಉದಾತ್ತ ಗುಣ
ನಮಗೆಲ್ಲರಿಗೂ ಇವತ್ತು ಅವರ ಫೇಸ್ಬುಕ್ ನಲ್ಲಿ ಹಾಕಿದಂತಹ ಆ ಬಾಂಧವ್ಯದ ಮೆಚ್ಚುಗೆಯ ಮಾತುಗಳೇ ಸಹ ಉತ್ಪ್ರೇಕ್ಷೆಯಲ್ಲಿ ಆಗಲಾರ್ದಂತಹ ನಾವಾದ್ರೂ ಭಾವಿಸ್ತಾ ಇದ್ವಿ. ಹಾಗೆ ಸಹ ವೈಯಕ್ತಿಕವಾಗೂ ಸಹ ವೈಯಕ್ತಿಕ ಕುಟುಂಬದಲ್ಲೂ ಸಹ ಅವರು ಹಲವಾರು ಸಾಧನೆಗಳನ್ನು ಗೈದು ಹಾಗೂ ಸಾಮಾಜಿಕದಲ್ಲೂ ಸಹ ಅವರ ಜೀವನದ ಏಕೈಕ ಪ್ರಬಲವಾದ ಒಂದು ವಿದ್ಯಾಭ್ಯಾಸ ವಂಚಿತವರಿಗೆ, ಒಂದು ಜನಾಂಗದವರಿಗೆ ಒಂದು ಅವಕಾಶ ಪೂರಿತ ಕಷ್ಟಪಡಬಾರದು ಅನ್ನೋದಕ್ಕೋಸ್ಕರ ಅವರು ತುಮಕೂರು ಜಿಲ್ಲಾ ಕುಂಬಾರಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಹಾಸ್ಟೆಲ್ ನಿರ್ಮಾಣವನ್ನು ಅವರ ಒಡನಾಡಿಗಳ ಆತ್ಮೀಯ ನಿಸ್ವಾರ್ಥ ಹೃದಯಗಳ ಸ್ನೇಹಿತರೊಂದಿಗೆ ಕೂಡು ಕಟ್ಟಿದ ಒಂದು ಬೃಹತ್ ಬಿಲ್ಡಿಂಗ್ ಇವತ್ತು ಅವರ ಪ್ರಮುಖ ಸಾಧನೆ. ಸಾಮಾಜಿಕವಾಗಿ ಏನಾದರೂ ಸಾಧಿಸು, ವೈಯಕ್ತಿಕವಾಗಿ ಏನಾದರೂ ಸಾಧಿಸುವಂತಹ ನೆಲೆಗಟ್ಟಿನಲ್ಲಿ ಅವರ ಸೇವೆಯನ್ನು ಮುಂದಿನ ಜನಾಂಗ ಸಹ ನೆನೆಸ್ಕೊಳ್ಬೇಕು. ನಮ್ಮ ಕುಂಬಾರ ಜನಾಂಗ ಅವರ ಬರೇ ಬೂಟಾಟಿಕೆಯ ಮಾತುಗಳನ್ನು ಸಹ ಮಾಡುವಂತಹವರು ನಮ್ಗೆ ಬೇಕಾಗಿಲ್ಲ. ಕೆಲಸ ಮಾಡುವಂತಹ ನೈಜ ಗಾಯಕರುಗಳು ಮಾತ್ರ ಬೇಕಾಗಿರುತ್ತಾರೆ. ಬರೇ ನಟನಾ ಸಾಮರ್ಥ್ಯ ಇರುವಂತರು ಇಂದ ಏನು ಪ್ರಯೋಜನ ಇಲ್ಲ ಅಂತ ನಾನಾದ್ರೂ ಭಾವಿಸ್ತಾ ಅವರ 48ನೇ ವಿವಾಹ ವಾರ್ಷಿಕೆಗೆ ಶುಭ ಕೋರಿದ ಅನೇಕ ಸನ್ಮಿತ್ರರು, ನಮ್ಮ ತುಮಕೂರಿನ ಪ್ರೊಫೆಸರ್ ಚಂದ್ರಣ್ಣನವರಾಗಿರ್ಲಿ, ತುಂಬಾ ಅದ್ಭುತವಾದ ಮಾತುಗಳಿಂದ ನಮ್ಮ ಶಾರದಾ ದೇವಿ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅವ್ರನ್ನ ನಾವು ಇಲ್ಲಿ ವಾಸವಿರದೆ ಅವ್ರಿಗೆ ಹೆಮ್ಮೆ ಅಂತ ಹೇಳ್ಕೊಂಡು ಅವರು ತಮ್ಮ ಸಂದೇಶದಲ್ಲಿ ಕಳಿಸಿರ್ತಾರೆ. ಹಾಗೆ ಕೃಷ್ಣಮೂರ್ತಿ ಇಂಜಿನಿಯರ್ ಅವರು ಹಾಗೂ ನಮ್ಮ ಕುಟುಂಬದ ಎಲ್ಲರೂ ಸಹ ಸನ್ಮಿತ್ರರು ಸಹ ಅನೇಕ ಇದನ್ನು ಸಹ ತಂದಿರ್ತಾರೆ. ಹಾಗೆ ನಮ್ಮ ವಿದ್ಯಾ ಹಾಗೂ ನಮ್ಮ ಅಕ್ಕ ಹಾಗೂ ಭಾವನವರಾದ ಅವರು ಸಹ ಈ ವಿವಾಹ ವಾರ್ಷಿಕೋತ್ಸವಕ್ಕೆ ಹೊಸ ಉಡುಗೆಗಳನ್ನು ಸಹ ತರಿಸಿ ಈ ಸಂಭ್ರಮದಲ್ಲಿ ಭಾಗಿಯಾಗಿರ್ತಾರೆ. ಹಾಗೂ ಇವೆಲ್ಲ ಕೌಟುಂಬಿಕ ಜೀವನದಲ್ಲಿ ಒಂದು ಸಂತಸ ಪಡುವಂತಹ ದಿಸೆಯಾಗಿರ್ತದೆ. ಯಾಕೆಂದ್ರೆ ಮನುಷ್ಯನ ಆಯಸ್ಸು ಕಡಿಮೆ ಆಗ್ತಾ ಇರುತ್ತೆ, ಯಾವಾಗ ಏನು ಅಂತ ಗೊತ್ತಿರಲ್ಲ. ಅಂತದ್ರಲ್ಲಿ ದೇವರು ಅಂತಹ ಭಾಗ್ಯವನ್ನು 48 ವರ್ಷಗಳು, ನಮ್ಮ ಸ್ನೇಹಿತರೆಲ್ಲ ಕೇಳಿದ್ರು 48 ವರ್ಷ ಕಳೆದಿದ್ದಾರೆ ಅಂದ್ರೆ ದೊಡ್ಡದು, ಬಹಳ ದೊಡ್ಡದು ಅನ್ನೋದಕ್ಕೋಸ್ಕರ ಪರಿಚಿತರ ಇಲ್ಲದಿದ್ರು ಸಹ ಎಲ್ಲರೂ ಸಹ ಅವ್ರಿಗೆ ಶುಭಾಶಯನ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನಾದ್ರೂ ಒಂದು ಭಾವಿಸುತ್ತಾ ಮತ್ತೊಂದು ಗೀತೆಯನ್ನು ಶ್ರೀಮತಿ ವಿದ್ಯಾರವರಿಂದ ಸಮರ್ಪಿಸ್ತಾ ಇದ್ದೀನಿ. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಮಳೆ ಅನುರಾಗದ ಹೊಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ ನೂತನ ನಂದನ ನಲಿ ನಲಿದಾಡಲಿ, ನೂತನ ನಂದನ ನಲಿ ನಲಿದಾಡಲಿ, ಪ್ರೀತಿಯ ಸುಮವು ಅರಳುತ್ತಲಿರಲಿ, ಶಾಂತಿಯ ಸೌರಭ ಸೂಸುತ್ತಲಿರಲಿ, ಶಾಂತಿಯ ಸೌರಭ ಸೂಸುತ್ತಲಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ.
ನಗುತ್ತಿರಲಿ ಅರಿಶಿನ ಕುಂಕುಮ ನಗು ನಗುತ್ತಿರಲಿ ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ ಈ ಚಂದದ ಮನೆಯಲ್ಲಿ. ಧನ್ಯವಾದಗಳು. ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ಶಿಕ್ಷಕಿ ವಿದ್ಯಾ ಧನ್ಯಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಂದು ಗೀತೆಯನ್ನು ಸಾದರಪಡಿಸ್ತಾ ಇದ್ದೇವೆ. ಶಿಕ್ಷಕರು ಹಾಗೂ ಗಾಯಕರು ಆಗಿರುವಂತಹ ಶ್ರೀಯುತ ಧನ್ಯಕುಮಾರ್ ಅವರಿಂದ. ಮೊದಲನೇದಾಗಿ 48 ವಸಂತಗಳನ್ನು ತಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಸುಂದರವಾಗಿ ಮೂಡಿಸಿದಂತಹ ನಮ್ಮ ಅತ್ತೆ ಮತ್ತು ಮಾವನವರಿಗೆ 48ನೇ ವಿವಾಹ ವಾರ್ಷಿಕೋತ್ಸವವನ್ನು ಶುಭಾಶಯಗಳನ್ನು ಶುಭಕಾಮನೆಗಳನ್ನು ಕೋರುತ್ತಾ ಈ ಒಂದು DVG ಅವರು ಹೇಳಿದ್ದಾರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ. ಅಂದರೆ ಹೊಸ ಚಿಗುರು ಅಂದರೆ ನಾವೆಲ್ಲ ಚಿಕ್ಕವರು ಚಿಕ್ಕ ಮಕ್ಕಳು ನಾವೆಲ್ಲ ಚಿಗುರು ಇದ್ದಾಗೆ ಅವರು ಹಳೆ ಬೇರು ಅಂದರೆ ಅವರು ಎಲ್ಲರಿಗೂ ಸಹ ನಮ್ಮ ಮಾರ್ಗದರ್ಶಕರು. ಹೊಸ ಚಿಗುರು ಹಳೆ ಬೇರು ಇದ್ದರೆ ಒಂದು ಮರ ತುಂಬ ಸುಂದರವಾಗಿರುತ್ತೆ. ಅವರ ಮಾರ್ಗದರ್ಶನದಲ್ಲಿ ಸುಮಾರು ಬೀಳಲೆಗಳು ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾವೆ. ಅವರು 100 ಕಾಲ ಬಾಳಿ ಎಲ್ಲರಿಗೂ ಸಹ ಆಶೀರ್ವಾದವನ್ನು ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಅತ್ತೆ ಮತ್ತು ಮಾವನವರಿಗೆ ಈ ಒಂದು ಹಾಡನ್ನು ಅರ್ಪಿಸ್ತಾ ಇದ್ದೀನಿ. ಇಟ್ಟು ತಗೊಂಬರಿ ಕೈಯಲ್ಲಿ ಇಟ್ಕೊಳ್ಳಿ, ಸ್ಪೀಕರ್ ಈ ಕಡೆ ಪ್ಲೇ ಮಾಡಿ. ಸೌಂಡ್ ಕೊಟ್ಟಿದ್ಯಾ? ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯೈ ಬಂದ ಅನುರಾಗದ ಬಂದ 7 ಜನ್ಮದಲು ತೀರದ ಸಂಬಂಧ. ಮದುವೆಯೈ ಬಂದ ಅನುರಾಗದ ಬಂದ 7 ಜನ್ಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ
ಬಂದ ಅನುರಾಗದ ಬಂದ ಏಳೇಳು ಜನುಮದಲು ತೀರದ ಸಂಬಂಧ ಕನಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ಒಲವಾಣತೆ ಮದುವೆಯೈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ ಸಿರಿತನದ ಸಿಹಿಯು ಬಡತನದ ಕಹಿಯು ನಿಮಗೆಂದು ಒಂದೇ ಇರಲಿ ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿಯೇನೆ ಬರಲಿ ಮದುವೆಯೈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಧನ್ಯವಾದಗಳು. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತ ಹೇಳ್ತಾರೆ. ಹಾಗೆ ನನಗೆ ನನ್ನ ಜೀವನದಲ್ಲಿ ಬೇಕಾದಷ್ಟು ತಿರುವುಗಳಿಗೆ ಅವರು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಸಹಾಯವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗೆ ಅವರಿಗೆ 48ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 48ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಮದುವೆಯ ಅನುಬಂಧ ಎಂಬ ಸುಂದರ ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಮೆರಗು ಕೊಟ್ಟ ನಮ್ಮ ಮಾವನವರಾದ ಶಿಕ್ಷಕ ಧನ್ಯಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಂದು ಗೀತೆಯನ್ನು ಸಾದರಪಡಿಸ್ತಾ ಇದ್ದೀವಿ ಶ್ರೇಷ್ಠ ಹಾಗೂ ಶ್ರೇಯರವರಿಂದ. ಇನ್ನೊಂದು ಮೈಕ್ ಹಾಕ್ಕೊಡು. ರೆಡಿ ಮಾಡ್ಕೊಡು. ಇಲ್ಲ ಈಗ ಬರೋಲ್ಲ, ಅದು ಹಿಂಗೆ ಇಡಬೇಕು, ಮೈಕ್ ಈ ಕಡೆ ಇಡು. ಅಲ್ಲ ಅವ್ರು ಕೊಡು. ಅಲ್ಲಿ ದೂರ ಇದ್ರೆ ಯೋಚಿಸಿದಾಗ ನಿಜವು ತಿಳಿಯುವುದು
ಬಳಿಗೆ ಕಾವಲಿರು, ಹೊರಗಡೆಯಲ್ಲೂ ಹೋಗದಿರು. ಗಂಗೆಯ ಒಳಗೆ ಹೊರಟಾಗ ಬೇಲಿಯಲ್ಲಿದ್ದ ಕಲಿದಾಗ ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದನು. ಬೇನೆ ಬಿಟ್ಟಿತು ವೇಳದಲ್ಲಿ, ಕಾಡಗ ನಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರ್ಷದಲ್ಲಿ. ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವ ಚಿಮುಕಿತ್ತು. ಗಂಗೆಯ ನೀರನ್ನು ಕರುತ್ತಿರಲು, ಕೈಗಳ ನಾದವು ಕೇಳಿಸಲು. ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲ್ಲಿ ರಕ್ತದ ಕಲೆ ಇರಲು. ಬೆಚ್ಚುತ ಗಂಗೆಯು ನೋಡಿದಳು, ಮಗುವನ್ನು ಕೊಂದಿದೆ ಇದು ಎಂದು. ಮುಂಗುಸಿಯನ್ನು ಚುಚ್ಚಿದಳು, ಅಳುತ್ತಾ ಒಳಗೆ ಓಡಿದಳು. ತೊಟ್ಟಿಲ ಕಂದಲು ನಗುತ್ತಿತ್ತು, ನೆಲದಲ್ಲಿ ಹಾವು ಸತ್ತಿತ್ತು. ದುಡುಕಿದ ಬುದ್ಧಿಗೆ ಬಲಿಯಾಗಿ, ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಧನ್ಯವಾದಗಳು. ಲಕ್ಷ್ಮಣ ಚಿತ್ರದಿಂದ ಕೇಳಿದ್ದು ಸುಳ್ಳಾಗಬಹುದು ಗೀತೆಯನ್ನು ಹೇಳಿದ ಶ್ರೇಷ್ಠ ಹಾಗೂ ಶ್ರೇಯರವರಿಗೆ ಧನ್ಯವಾದಗಳು. ಫೇಸ್ಬುಕ್ ಲೈವ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಮತ್ತೊಂದು ಗೀತೆಯನ್ನು ಶ್ರೀಮತಿ ವಿದ್ಯಾ ಧನ್ಯಕುಮಾರ್ ಅವರು ಹೇಳಿದರು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ಮನದ ಆಸೆ ತಿಳಿಸುವಾಸೆ ಹೇಗೆ ಹೇಳಲಿ, ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ. ಮನದ ಆಸೆ ತಿಳಿಸುವಾಸೆ ಹೇಗೆ ಹೇಳಲಿ, ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ. ಕಲ್ಲು ಮುಳ್ಳು ಏನೇ ಇರಲಿ ಬಾಳ ಹಾದಿಲಿ, ಕಲ್ಲು ಮುಳ್ಳು
ಆಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ಯಾರ ಯಾರ ಸೇರಿಸುವೆಯೋ ಯಾರು ಅರಿಯರು ಯಾರ ನಗಿಸಿ ಹಳಿಸುವೆಯೋ ಯಾರು ಬಲ್ಲರು ಯಾರ ಯಾರತೆ ಸೇರಿಸುವೆಯೋ ಯಾರು ಅರಿಯರು ಯಾರ ನಗಿಸಿ ಹಳಿಸುವೆಯೋ ಯಾರು ಬಲ್ಲರು ನೀನು ಕುಣಿಸಿದಂತೆ ತಾನೇ ಎಲ್ಲ ಕುಣಿವರು ನೀನು ಕುಣಿಸಿದಂತೆ ತಾನೇ ಎಲ್ಲ ಕುಣಿವರು ಜ್ಯೋತಿ ನೀನು ಬರಿಯ ಮಣ್ಣ ಹಣತೆ ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ಧನ್ಯವಾದಗಳು. ಅಪ್ಪಾಜಿ ಅಮ್ಮನಿಗೆ 48ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅವರಿಗೆ. ನಮಗೆ ಆಲದ ಮರ ಅಂದ್ರೆ ಗೊತ್ತಿದೆ. ಏನಂದ್ರೆ ಆಲದ ಮರ ಅಂದ್ರೆ ಬೃಹದಾಕಾರವಾಗಿರುತ್ತೆ, ಅದರಲ್ಲಿ ಅನೇಕ ಪಕ್ಷಿ ಎಲ್ಲವೂ ಆಶ್ರಯ ಪಡೆದಿರ್ತವೆ. ಹಾಗೆ ಅಪ್ಪ ಅಮ್ಮ ಅಂದ್ರೆ ಅದರ ನೆರಳಲ್ಲಿರುವಂತಹ ಮಕ್ಕಳು ನಾವು ಏನಾಗಿರ್ತೀವಿ, ಸೇಫ್ ಆಗಿರ್ತೀವಿ. ಅವರ ಆಶ್ರಯದಲ್ಲಿ ನಾವು ಬೆಳೆದ್ರೆ ನಮ್ಮ ಜೀವನ ಸುಖವಾಗಿರುತ್ತೆ ಅಂತ ನಾನು ಈ ಒಂದು ವಿಷಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಗಳ ಒಂದು ಮಾರ್ಗದರ್ಶನ ಕೊನೆವರೆಗೂ ಇರುತ್ತೆ. ನಾವು ಯಾವ ಮಕ್ಕಳು ದೊಡ್ಡರಾಗಿದ್ರು ಕೂಡ ನಾವು ಮಕ್ಕಳೇನೆ ಆಗಿರ್ತೀವಿ. ಅವರ ಸಲಹೆಗಳು ಸೂಚನೆಗಳು ನಮ್ಮಂಥವ್ರಿಗೆ ಅಗತ್ಯವಾಗಿ ಬೇಕು. ಈ ಒಂದು ವಿಷಯದಲ್ಲಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸೃಷ್ಟಿಯಲ್ಲಿ ಅಮ್ಮನ ಪ್ರೀತಿಗಿಂತ ಬೇರೊಂದು ಪ್ರೀತಿ ಇಲ್ಲ ಅಂತ ಹೇಳಲಾಗುತ್ತೆ. ಹಾಗೆ ತಂದೆ ಪ್ರೀತಿನೂ ಕೂಡ ಅದೇ. ತಂದೆ ಪ್ರೀತಿ ಏನಾಗುತ್ತೆ, ಕಾಡದೆ ಹೋಗುತ್ತೆ. ಏಕೆಂದ್ರೆ ಅವರ ಮನೆಯನ್ನು ನಿಭಾಯಿಸೋ ಒಂದು ಸಂದರ್ಭದಲ್ಲಿ ಅವರ ಪ್ರೀತಿ ಅಷ್ಟು ಗೊತ್ತಾಗಲ್ಲ. ಹಾಗಾಗಿದೆ ಅಪ್ಪ ಅಮ್ಮನ ಪ್ರೀತಿ ಬೇಕೇ ಬೇಕು. ಯಾವ ದೇವರು ಪ್ರೀತಿ ದೇವರು ಒಂದು ಕೃಪೆ ಇಲ್ಲ ಅಂದ್ರೂ ಅಪ್ಪ ಅಮ್ಮನ ಆಶೀರ್ವಾದ ಇದ್ರೆ ಸಾಕು. ಒಂದು ಯಾವುದೇ ಒಂದು ನಾವು ಕ್ಷೇತ್ರದಲ್ಲಿ ಮುಂದುವರಿಬಹುದು. ಈ ಒಂದು ಕಾರ್ಯಕ್ರಮ ಹೇಳ್ಬೇಕು ಅಂದ್ರೆ ಎಷ್ಟೋ ಜನರಿಗೆ ಒಂದು ಮಾರ್ಗದರ್ಶನ ಒಂದು ಅನ್ಕೋಬಹುದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಸಾಮಾನ್ಯ ಏನಾಗಿದೆ, ಏಜ್ ಆಗಿದೆ ಅಂದ್ರೆ ಎಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಿದ್ದಾರೆ, ಹೌದಲ್ಲ? ಅವ್ರಿಗೆ ಈ ಒಂದು ಕಾರ್ಯಕ್ರಮ ಒಂದು ಮಾದರಿ ಅಂತ ಅನಿಸ್ಬೋದು ಅಂತ ನಾನು ಹೇಳ್ತೀನಿ. ಈ ಒಂದು ಇದಕ್ಕೆ ಕಾರಣ ಕರ್ತರು ನನ್ನ ತಮ್ಮಂದ್ರಾದ ಶ್ರುತಿ ಮತ್ತೆ ಶ್ರೀನಿವಾಸರು ನಮ್ಮ ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹೇಳ್ಬೇಕು ಅಂದ್ರೆ ನಾನು ಕೂಡ ಅಷ್ಟು ಚೆನ್ನಾಗಿ ಒಂದಿನಕ್ಕೂ ಏನು ಅಡುಗೆನೂ ಮಾಡ್ಕೊಡ್ಲಿಲ್ಲ, ಏನು ಮಾಡಲಿಲ್ಲ, ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯ ಧನ್ಯವಾದಗಳನ್ನ ಶ್ರೀನಿವಾಸ್ ಮತ್ತೆ ಶ್ರುತಿಯವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಮಧು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ, ನನ್ನ ತಮ್ಮ. ಅವನಿಗೂ ಸಹ ಧನ್ಯವಾದಗಳು. ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ತುಂಬಾ ಏಜ್ ಆಗಿದೆ, ಕಾಯಿಲೆಗಳು ಜಾಸ್ತಿ ಇದೆ, ಆದ್ರೂ ಕೂಡ ಅದನ್ನೆಲ್ಲ ನೋಡ್ಕೊತಾ ಇದ್ದಾರೆ. ಈಗ ನಮ್ಮ ಶಿಕ್ಷಣದಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಅಗಾಧ. ಎಸ್ಪೆಷಲಿ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮಮ್ಮ ನನಗೆ ವಿದ್ಯಾ ಅಂತಾನೆ ಹೆಸರಿಟ್ಬಿಟ್ಟು ನನ್ನ ಮಗಳು ಚೆನ್ನಾಗಿ ಓದ್ಬೇಕು, ಡಾಕ್ಟರ್ ಆಗ್ಬೇಕು, ಹಂಗಾಗ್ಬೇಕು ಅಂದ್ರು. ಅವ್ರು ಅನ್ಕೊಂಡಿದ್ಮಷ್ಟಕ್ಕಾಗ್ಲಿಲ್ಲ ಅಂದ್ರು ಏನೋ ಒಂದು ಟೀಚರ್ ಆಗಿ ಅನೇಕ ಮಕ್ಕಳ ಒಂದು ಜೀವನವನ್ನ ಅವ್ರಿಗೆ ಜೀವನ ದಾರಿನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನೇನು ಹೇಳ್ಕೊಡ್ತೀನಿ ಅಂದ್ರೆ ನಮ್ಮಪ್ಪ ರಿಟೈರ್ಡ್ ಇಂಜಿನಿಯರು ಅಂತವರು ನಮ್ಮ ಜನಾಂಗದಲ್ಲೇ ತುಂಬಾ ಪ್ರಮುಖ ವ್ಯಕ್ತಿ ಅಂತ ಹೇಳ್ಕೊತೀನಿ. ಆದ್ರೆ ಇಂಥವರ ಮಗಳ ಅಪ್ಪ ಅನ್ನೋಷ್ಟು ನಾನು ಬೆಳೆಯಿಲ್ವೇನೋ ಅಂತ ಅನ್ಕೊಳ್ತೀನಿ. ಇದೊಂದು ದುಃಖ ಇದೆ. ನಮ್ಮವ್ರು ಅದಕ್ಕೆ ಸಪೋರ್ಟ್ ಮಾಡಿದ್ರು, ನೀನು ಓದು, ಆಫೀಸರ್ ಆಗು. ನಾನಾಗ್ಲಿಲ್ಲ, ಅದಕ್ಕೂ ನಾನು ಇದು ಮಾಡಲಿಲ್ಲ, ನನಗೆ ಇಷ್ಟೇ ಸಾಕು ಓದಿದ್ದು ಅಂತ. ಅದು ಏನೋ ಭಗವಂತ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೋ ಏನೋ ನನಗೆ ಒಂದು ಜಾಬ್ ಇದೆ, ಅವ್ರಿಗೂ ನಮ್ಮನೆಯವ್ರಿಗೂ ಜಾಬ್ ಇದೆ. ನಮ್ಮ ಮಕ್ಕಳು ಏನೋ ಸತಿ ಇಷ್ಟ ಓದ್ತಾ ಇದ್ದಾರೆ. ಅದಕ್ಕೆಲ್ಲ ಅವರ ಆಶೀರ್ವಾದನೇ ಕಾರಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ.
ಹಾಗೆ ಈಗ ಅಮ್ಮಂದಿರ ದಿನ, ಅಪ್ಪಂದಿರ ದಿನ, ಹಿಂಗೆ ಪ್ರತಿಯೊಂದು ಒಂದೊಂದು ದಿನದ ವಿಶೇಷ ಇದೆ. ಹಾಗೆ ಅವ್ರಿಗೂ ಕೂಡ ಒಂದು ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ. ಏಕೆಂದ್ರೆ ತಂದೆ ತಾಯಿಗಳಿಗಿಂತ ಮಿಗಿಲಾದ ಯಾವುದು ಇಲ್ಲ. ಏಕೆಂದ್ರೆ ಹುಟ್ಟಿದಾಗೆ ನಮ್ಗೆ ಏನೂ ಗೊತ್ತಾಗಲ್ಲ, ಅಲ್ಲಿವರೆಗೂ ನಮ್ಮ ಮಕ್ಕಳು ಜೋಪಾನವಾಗಿ ಬೆಳೆಸ್ತಾರಲ್ಲ. ನಮ್ಮಮ್ಮ ಹೇಳೋರು, ನಿನ್ಗೆ ಈಗ ಗೊತ್ತಾಗಲ್ಲ, ದೊಡ್ಡೊಳದಾಗ ಗೊತ್ತಾಗುತ್ತೆ ಯಾಕಂತಾರೆ ಅಂತ. ಈಗ ನನಗೆ ಗೊತ್ತಾಗಿ ನಾನು ನನ್ನ ಮಕ್ಳಿಗೆ ಹೇಳ್ದಲೆ ಅಲ್ದರೆ ನಮ್ಮ ಸ್ಕೂಲಲ್ಲೂ ಮಕ್ಳಿಗೆ ಹೇಳ್ತಿದ್ರು, ನಮ್ಮ ಅಪ್ಪ ಹಿಂಗೆ ಹೇಳ್ತಿದ್ರು, ಅದಕ್ಕೆ ನಾವು ಹಿಂಗಿದ್ದೀವಿ, ಅಟ್ಲೀಸ್ಟ್ ಈ ಸ್ಟೇಜಲ್ಲಿ ಇದ್ದೀವಿ ಅಂತ ನಾನು ನನ್ನ ಸ್ಟೂಡೆಂಟ್ಸ್ಗೂ ಸಹ ನಾನು ಹೇಳ್ಕೊಳ್ತೀನಿ. ಹೌದಲ್ಲ, ಒಂದು ಈ ಸ್ಥಾನದಲ್ಲಿ ನಿಂತಿರೋದಕ್ಕೆ ಕಾರಣರಾದ, ಆಮೇಲೆ ಜೊತೆಗೆ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ ನಾನು, ಅವ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಕ್ಷಮೆ ಕೂಡ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಆರೋಗ್ಯ ಆಯುಷು ಇನ್ನೂ ಕೊಡ್ಲಿ. ಏಕೆಂದ್ರೆ ನಮಗೆ ಮಾರ್ಗದರ್ಶನ ಬೇಕು. ಅವ್ರ ಪ್ರೀತಿ ಇದ್ರೆ ನಾವಿನ್ನೂ ಸಮಾಜದಲ್ಲಿ ಬೆಳಿಬಹುದು, ಒಂದು ಧೈರ್ಯವಂತ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವರು ಅವ್ರಿಗೆ ಒಂದು ಸಕಲ ಭಾಗ್ಯವನ್ನು ಕೊಟ್ಟು ಕರುಣಿಸ್ಲಿ ಅಂತ ಹೇಳ್ತೀನಿ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. 48ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ತುಂಬು ಹೃದಯದ ಮನದಾಳದ ಮಾತುಗಳನ್ನು ಆಡಿದಂತಹ ನಮ್ಮ ಅಕ್ಕ ಶ್ರೀಮತಿ ವಿದ್ಯಾಧನ್ಯ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಕಾಯಕ ಅನ್ನೋದು ಎಲ್ಲಾ ಕಾಯಕಗಳಿಗಿಂತ ಶ್ರೇಷ್ಠತೆ ತುಂಬಾ, ಅದರಲ್ಲೂ ಶಿಕ್ಷಕ ವೃತ್ತಿ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ. ಅಭಿವೃದ್ಧಿ ಕಟ್ ಮಾಡು. ಎಲ್ಲ ಕಾಯಕಗಳು ಅಷ್ಟೇ ಪ್ರಮುಖವಾದದ್ದು. ಕಾಯಕಗಳಲ್ಲಿ ಕೀಳು ಮೇಲು ಅನ್ನೋದೇನಿಲ್ಲ. ಪ್ರಾಮಾಣಿಕವಾಗಿ ಮನಸ್ಫೂರ್ತಿಗೆ ಮಾಡುವಂತಹ ಎಲ್ಲಾ ಕಾಯಕಗಳೇ ಸರ್ವಶ್ರೇಷ್ಠ ಅನ್ನೋದೇ ಜಗಜ್ಜಾಗಿರಾಗಿದ್ದಿದೆ. ಆದರೂ ಸಹ ಕಾಯಕಗಳಲ್ಲೇ ಸರ್ವಶ್ರೇಷ್ಠ ಕಡಿಮೆ ಅಂತ ನಾವ್ಯಾರು ಖಂಡಿತ ಭಾಗವಹಿಸಬಾರ್ದು ಅಂತ ನಾವಾದ್ರೂ ಭಾವಿಸ್ತಾ, ಅಂತಹ ಶಿಕ್ಷಕ ವೃತ್ತಿಯನ್ನು ನೂರಾರು ಶಿಕ್ಷಕನನ್ನು ಮಾಡುವಂತಹ ಶಿಕ್ಷಕ ವೃತ್ತಿಗೆ ಆಯ್ಕೆ ಆಗಿರ್ತೀರ. ಅದರಲ್ಲಿ ತಾವುಗಳು ಸಹ ಅದಕ್ಕೆ ಹೆಮ್ಮೆ ಆಗಿರಿ ಅಂತ ನಾನಾದ್ರೂ ಭಾವಿಸ್ತಾ, ನಮ್ಮ ಆತ್ಮೀಯರು, ನಾವು ಕುಟುಂಬಕ್ಕೆ ಆತ್ಮೀಯರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆದ ಶ್ರೀಯುತ ಕೂನಿಕೆರೆ ರಾಮಣ್ಣನವರು ಒಂದೆರಡು ಮನದಾಳದ ಮಾತುಗಳನ್ನ ಆಡ್ಬೇಕು ಅಂತ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಸರ್ ಮಾತಾಡಿ. ಹಲೋ ಹಲೋ, ಮಾತಾಡಿ ಮಾತಾಡಿ ಮಾತಾಡಿ. ತಿಮ್ಮಯ್ಯನವರು ಮತ್ತೆ ಈಶ್ವರಮ್ಮರು ಆಯುರ ಆರೋಗ್ಯದಿಂದ 101 ವರ್ಷ ಬಾಳಿ ಎಲ್ಲರ ಆರೈಕೆ ಅದು ಇದುವರೆಗೂ ನಡೆಸಿದ ಜೀವನ ಅದ್ಭುತವಾದ್ದು ಮತ್ತೆ ಸಾಮಾನ್ಯಕ್ಕೆ ಹಿತವಾದ್ದು. ಅದರಿಂದ ನಮ್ಮೆಲ್ಲರಿಗೂ ಇನ್ನೂ 101 ವರ್ಷ ಬದುಕಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಸಾಹಿತಿಗಳಾದಂತಹ ಕೂನಿಕೆರೆ ರಾಮಣ್ಣನವರೇ. ಈ ಕಾರ್ಯಕ್ರಮಕ್ಕೆ ನೇರ ಕಾರ್ಯಕ್ರಮವನ್ನು ಹಲೋ ಈ ಕಾರ್ಯಕ್ರಮ ನೇರವಾಗಿ ವೀಕ್ಷಿಸುತ್ತಾ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂತ ಅವರೇ ಫೋನ್ ಮಾಡಿದ್ರು. ಅದಾದ್ರ ನಂತರ ಅವರೇ ಒಂದೆರಡು ಮಾತಾಡ್ಲಿ ಅಂತ ಈ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸಾರ್ವಜನಿಕವಾಗಿ ಎಷ್ಟೇ ಜನ ಮುಂದೆ ಮಾಡುವಂತದ್ಕಿಂತ ಜಾಸ್ತಿ ರೀಚ್ ಆಗ್ತಾ ಇದೆ. ಅಷ್ಟು ನಮ್ಮ ಅಭಿಮಾನಿಗಳು, ನಮ್ಮ ಆತ್ಮೀಯ ಸ್ನೇಹಿತರು ಸಹ ಇದನ್ನ ನೋಡ್ತಾ ಇರ್ತಾರೆ ಅಂತ ಹಾರೈಸ್ತಾ ಮತ್ತೊಂದು ಗೀತೆಯನ್ನ ನಾವು ಒಂದು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಲೋ 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 ಹಲೋ
ಹಲೋ ಹಲೋ. ಹಲೋ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನುಡಿವ ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಒಲವಿದ್ದ ನಾವೀಗ ಈಗ ದಡದಲ್ಲಿ ಒಂದಾಗಿ ಸರಿಯಾದ ಮಾತೊಂದು ನುಡಿವ, ರಂಗದಲ್ಲಿ ಈ ತಪ್ಪು ಗಾಳಿ, ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಇಂಪಾದ ಹಿತವಾದ ಮಾತೊಂದ ನುಡಿವ. ನನ್ನ ಪ್ರಾಣ ನನ್ನ ಪ್ರಣಯ ಮಧುರ ಗಾನ, ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಕಂಡಾಸೆ ಮನಸ್ಸಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ, ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನನ್ನನೆಲ್ಲ. ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ, ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನನ್ನಾಡಿನಲ್ಲೇ. ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಲಿವ, ಎಂದು ಹೀಗೆ ಇರುವ ನಾವು ಎಂದು ಹೀಗೆ ನಲಿವ, ನಿನ್ನ ಬಿಡಲಾರೆ ನಾನೆಂದಿಗೂ. ಲಾ 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 ಲಾ. ಸೇರಿ ನುಡಿವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು,
ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನೇರ ಫೇಸ್ಬುಕ್ ಕಾರ್ಯಕ್ರಮದಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಸಹೃದಯದವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಂದು ಗೀತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ವಿದ್ಯಾ ಹಾಗೂ ಧನ್ಯಕುಮಾರ್ ದಂಪತಿಗಳು. ಶ್ರೇಷ್ಠ ಶ್ರೇಯ ಫೋಟೋ ನಾನು ಯಾವ್ದು ಟ್ರ್ಯಾಕ್ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಸಾಗಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಒನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಮುಕಿಸಿ ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ ದೋಣಿ ಮೂಡಣದಾದಿಗಂತದಿ ಮೂಡುವೆಣ್ಣನ ಮೈಸಿರಿ ರಂಜಿಸುತ್ತಿದೆ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಕೆರೆಯ ಹಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ ಆ ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ ಮಿಂಚು ತೀರ್ಪವು ಮೋಡು ಸೈತರೆ ಬಾಲ ಕೋಮಲ ದಿನಮಣಿ ಹಸಿರು ಜೋಳದ ಹೊಲದ ಗಾಳಿಯು ತೀಡಿ ತಣ್ಣಗೆ ಬರುತ್ತಿದೆ ಹುದುಗಿ ಹಾಡುವ ಮತ್ತ ಕೋಕಿಲ ಮಧುರವಾಣಿಯ ತರುತ್ತಿದೆ ದೋಣಿ ಸಾಗಲಿ ಮುಂದೆ ಹೋಗಲಿ
48ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ದೋಣಿ ಸಾಗಲಿ ಮುಂದೆ ಹೋಗಲಿ ಎನ್ನುವ ಒಂದು ತುಂಬಾ ಸುಂದರವಾದ ಹಾಡನ್ನು ಹಾಡಿದಂತಹ ಶಿಕ್ಷಕ ಧನ್ಯಕುಮಾರ್ ಹಾಗೂ ವಿದ್ಯಾ ದಂಪತಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಂದು ಈ ಸಂದರ್ಭದಲ್ಲಿ ತಮ್ಮ 48ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಂತಹ ಹಿರಿಯ ದಂಪತಿಗಳಾದಂತಹ ಶ್ರೀ ತಿಮ್ಮಯ್ಯನವರು ಏನು ಹೇಳ್ತಾರೆ ನೋಡೋಣ. ನಲವತ್ತೆಂಟನೇ ವರ್ಷದ ವಿವಾಹದ ವಾರ್ಷಿಕೋತ್ಸವದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಮಕ್ಕಳು. ಇಲ್ಲಿ ಎಲ್ಲರಿಗೂ ಒಳ್ಳೆಯದ ಶುಭವಾಗಲಿ. ನಾವು ಜೀವನದಲ್ಲಿ ಏರುಪೇರುಗಳನ್ನು ದಾಟಿ ಇಲ್ಲಿನವರೆಗೂ ಬಂದಿದ್ದೀವಿ. ಇನ್ನೂ ಕೂಡ ಬದುಕಬೇಕು, ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೆ ವಿದ್ಯೆ ಮನೆಗೆ ವಿದ್ಯೆ ಹೇಳ್ದಂಗೆ ವಿದ್ಯೆ ಒಂದು PUC ಆದಮೇಲೆ ಡಿಗ್ರಿ ಮಾಡಬೇಕಾದ್ರೆ ಎಷ್ಟು ಸತಿ ಪರೀಕ್ಷೆ ಕಟ್ಟಿ ಅನ್ನೋದು. ಇದನ್ನು ವಿವಾಹ ಆದಮೇಲೆ ಉತ್ಸಾಹ ಬಂತು ವಿದ್ಯಾಭ್ಯಾಸಕ್ಕೆ. ಮನೆ ಯಜಮಾನರುಗಳ ಸಹಕಾರದಿಂದ ಉತ್ಸಾಹ ಬಂದು ವಿದ್ಯಾಭ್ಯಾಸಕ್ಕೆ ಪಾಸಾಗಿ BA ಡಿಗ್ರಿ ಮಾಡಿ BSc B.Ed ಕೂಡ ಸಿದ್ಧಗಂಗಾ ಸ್ಕೂಲ್ನಲ್ಲಿ ಮಾಡಿ ಒಂದು ನೌಕರಿ ಕೂಡ ಭಾಗ್ಯವಾಗಿದೆ. ಅಳಿಯ ಮತ್ತು ಮಗಳು ಸುಖವಾಗಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ. ಡಾಕ್ಟ್ರು, ಒಬ್ಬಳು ಚಂದನ್ ಅಂತ, ಒಬ್ಬರು ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ರಾಘವಿ ಅಂತ. ಇವರ ಕುಟುಂಬ ಕೂಡ ಇದೆ. ಈ ದಿನದ ಸಮಾರಂಭಕ್ಕೆ ನಮಗೆ ಮನೆಗೆ ಬಂದು ಉತ್ಸವಗಳನ್ನು ಕೊಟ್ಟು ಬಟ್ಟೆ, ಸೀರೆ, ಪಂಚೆ, ಟವಲ್ಲು, ಉಡುಗೆಗಳನ್ನು ಕೊಟ್ಟು ಡ್ರೆಸ್ ಕೊಟ್ಟು ಸಂತೈಸಿದರೆ ಎಲ್ಲರಿಗೂ ಸಂತೋಷವಾಗಿದೆ. ಜೀವನದಲ್ಲಿ ಮರೆಯಲಾದಂಥ ಘಟನೆಗಳು ಭಾಳಷ್ಟಿದ್ದಾವೆ. ನಾನು ಕೈಲಾದಂಥ ಸೇವೆಯನ್ನು ಕೂಡ ಕುಟುಂಬದ ವರ್ಗದವರಿಗೆ ಮಾಡಿದ್ದೇನೆ. ಇನ್ನೂ ಮಾಡಬೇಕಂತ ಆಸೆ ಇತ್ತು. ಆದರೂ ಕೂಡ ಕುಟುಂಬದ ಒಡಂಬಡಿಕೆಯ ವ್ಯತ್ಯಾಸಗಳಲ್ಲಿ ಉಂಟಾಗಿ ಅಲ್ಲಿಗೆ ಮಿಟುಕಾಗಿ ಹೋಗಿದೆ. ಇದು ಏನಿಲ್ಲ, ಅಷ್ಟೇ. ಇದು ಈ ಜೀವನದಲ್ಲಿ ಮರೆಯಲಾರದಂಥ ಒಂದು ಕೆಲಸವನ್ನು ಸಮಾಜದ ಮುಖಂಡರುಗಳ ಇದರಲ್ಲಿ ಬೃಹತ್ಕಾರವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದೀವಿ. ಸಿದ್ಧಗಂಗಾ ಸ್ವಾಮಿಗಳು ಉದ್ಘಾಟನೆ ಮಾಡಿಸಿದ್ದೀವಿ. ಇದು ಇವತ್ತು 1 ಲಕ್ಷ ರೂಪಾಯಿನ ಮಿಗಿಲಾಗಿ ಪ್ರತಿ ತಿಂಗಳು ಬಾಡಿಗೆ ಬರತಕ್ಕಂಥ ಆದಾಯವನ್ನು ಹೊಂದುವಂಥ ಕಟ್ಟಡವಿದ್ದು, ಇದನ್ನು ಮುಂದಿನ ಕಮಿಟಿಯವರು ಅವರ ಇಚ್ಛಾನುಸಾರವಾಗಿ ನಡೀತಾ ಇದೆ. ಇದು ಒಂದು ದಿವಸ ಅಲ್ಲ, ಒಂದು ಸರಿ ಹೋಗುತ್ತೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಮಾಡಿ ಈ 48 ವರ್ಷ ಮಾಸಗಳಲ್ಲಿ ಶ್ರೀಮತಿ ಈಶ್ವರಮ್ಮನವರು ಕೂಡ ಸಹಕಾರಿಯಾಗಿ ಪ್ರೋತ್ಸಾಹ ಮಾಡಿ ಮಕ್ಕಳ ವಿದ್ಯಾಭ್ಯಾಸ, ಮೊಮ್ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಇದು ಎಲ್ಲರಿಗೂ ವಂದನೆಗಳು. ನನ್ನ ಹಂಗಂದು ಹೇಳೋಕ್ಕೆ ನನಗೆ ಖುಷಿ ಆಗ್ತಿದೆ. 48 ಎಷ್ಟು ಬೇಗ 48 ಆಯಿತು ಅಂತ. ನನಗೆ ಏಳು ಬೀಳು ಜೀವನದಲ್ಲಿ ಇದ್ದಿದೆ. ಅದು ಕಾಮನಿಗೆ ಎಂಥ ಶ್ರೀರಾಮಚಂದ್ರನಿಗೆ ತಪ್ಪಿದ್ದಲ್ಲ, ಸತ್ಯ ಹರಿಶ್ಚಂದ್ರನಿಗೆ ತಪ್ಪಿದ್ದಲ್ಲ. ಮಹಾಭಾರತದಲ್ಲಿ ಕೂಡ
ಅದು ಯಾರಿಗೂ ತಪ್ಪಿದ್ದಲ್ಲ. ಇದನ್ನ ಅನುಭವಿಸೋದೇ ಒಂದು ಜೀವನ. ಇದನ್ನೇ ಜೀವನ ಅಂದರೆ ಇದೇ ಕಷ್ಟ ಸುಖ ಅವನ್ನೆಲ್ಲ ಹಂಚ್ಕೊಂಡು ಅವರನ್ನು ಮೆಟ್ಟಿ ನಿಲ್ಲೋದೇ ಇದನ್ನೇ ಜೀವನ ಅನ್ನೋದು. ಆದರೂ ನಮ್ಮಲ್ಲಿ ಬಂದಿದೆ, ನಾವು ಹೀಗೆ ಏಳು ಬೀಳು ಎದ್ದು ಮುಳುಗಿ ತೇಲಿ ಇಷ್ಟು ತನಕ ಬಂದಿದ್ದೀವಿ. ಆದ್ರೂ ಹೇಳ್ಕೊಳ್ಳೋ ಅಂಥ ಕಷ್ಟ ಏನಿಲ್ಲ. ಭಗವಂತನ ಇಚ್ಛೆ ಏನಿತ್ತೋ ಅದು ಆಗ್ತಾ ಇದೆ ಅಷ್ಟೇ. ನಮ್ದು ಏನಿದೆ ಅವನು ಆಡ್ದಂಗೆ ಅವನು ಆಡಿಸ್ತಾನೆ, ನಾವು ನಾಟಕ ಮಾಡ್ತೀವಿ ಅಷ್ಟೇ. ನಮ್ದು ಏನಿದೆ ಅವ್ನು ಕುಣಿ ಅಂದರೆ ಕುಣಿತೀವಿ, ಕೂತ್ಕೊ ಅಂದರೆ ಕೂತ್ಕೊಂತೀವಿ ಅಷ್ಟೇ. ನಮ್ದು ಇನ್ನೇನಿದೆ. ಹಾಗೆ ಇಷ್ಟಕ್ಕೆ ನಮಗೆ ಸಂತೋಷವಾಗಿದೆ. 48 ವರ್ಷನ ನಾವು ಈಜಿಯಾಗಿ ಅನುಭವಿಸಿದ್ದೀವಿ. ನನಗೆ ಅಷ್ಟಕ್ಕೆ ಸಂತೋಷವಾಗುತ್ತೆ ಅಂತ ಖುಷಿಯಾಗ್ತಿದೆ. ಎಲ್ರಿಗೂ ನಮಸ್ಕಾರ. ಅಷ್ಟೇ ನಮ್ಮ ಜೀವನದಲ್ಲಿ ನಡೆದಿರೋದು. ಧನ್ಯವಾದಗಳು. 48 ವರ್ಷಗಳನ್ನು ಕ್ಷಣಗಳಂತೆ ಕಳೆದು ಎಲ್ಲದನ್ನು ಮನದಾಳದ ಮಾತುಗಳಿಗೆ ಹಾಗೂ ಸಿಂಹಾವಲೋಕನದ ಮೂಲಕ ತಮ್ಮ ನೆನಪಿಸಿಕೊಂಡಂತಹ ಹಿರಿಯ ದಂಪತಿಗಳಿಗೆ ನಾವು ಎಲ್ಲರ ಪರವಾಗಿ ಶುಭ ಹಾರೈಸುತ್ತಾ, ಅಭಿನಂದಿಸುತ್ತಾ, ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಶ್ರೀಯುತ ಧನ್ಯಕುಮಾರ್ ಅವರು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ತೂಬನದಲ್ಲಿ ನಡೆಯುತ್ತ ಓಲಾಡಿ ಚಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ
ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಎಲ್ಲರಿಗೂ ಧನ್ಯವಾದಗಳು. ಇಡೀ ನಮ್ಮ ಶಾರದಾ ದೇವಿ ನಗರವನ್ನೇ ಅಲ್ಲಾಡಿಸಿದಂತಹ ಧ್ವನಿಕಂಠದಲ್ಲಿ ಕನ್ನಡ ನಾಡು ನುಡಿಯನ್ನು ಬಿಂಬಿಸುವಂತಹ ಗಂಧದ ಗುಡಿ ಚಲನಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಸುಮಧುರ ಕಂಠ ಸುಮಧುರಲ್ಲಿ ಆಡಿದಂತಹ ಹಾಡನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಂತಹ ಶಿಕ್ಷಕ ಧನ್ಯಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಬಹಳ ಒತ್ತಿನಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತಹ ಎಲ್ಲ ಸಹೃದಯದವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಕಟ್ಟಕಡೆಯ ಕಾರ್ಯಕ್ರಮವಾಗಿ ಹಿರಿಯ ದಂಪತಿಗಳಿಂದ ಈ ಕೇಕ್ ಕಟ್ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆಚರಿಸಬೇಕು. ಎಲ್ಲರೂ ಸಹ ಇದರಲ್ಲಿ ಸಹಭಾಗಿಬೇಕು ಅಂತ ಕೇಳ್ಕೊಳ್ತಾ ಕೇಕ್ ಕಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೇಯಾ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ
ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ವೀಕ್ಷಿಸಿದಂತಹ ನಮ್ಮ ಎಲ್ಲ ಸ್ನೇಹಿತರಿಗೂ, ಶಾರದಾ ಕ್ಷಮ ನಿವಾಸಿಗಳಿಗೂ, ನಮ್ಮ BMTC ತಾಂತ್ರಿಕ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಕುಟುಂಬದ ಎಲ್ಲ ಬಾಂಧವರಿಗೂ ನಮ್ಮ ಎಲ್ಲ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ನಮಸ್ಕಾರ, ನನ್ನ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಶುಭರಾತ್ರಿ.